Samadhi state. Shankara makes a mere mention of the term Samadhi in the text of Tattvabodha while describing a Jivan Mukta. He calls him Samadhi Dasha Sampannam, having reached the state of Samadhi. He does not go deeper into the meaning of and the means to attain Samadhi. This he does in his Aparokshanubhuti. The term Samadhi reminds us of Patanjali, who, in his Ashtanga Yoga, describes it as the final step in the set of 8 practices. They are Yama, Niyama, Asana, Pranayama, Pratyahara, Dharana, Dhyana, and Samadhi. According to Patanjali, yoga is the control of thought waves in the mind. When the mind is cleared of all its thought waves and becomes calm like a lake, it achieves sameness or identity with the object of its concentration. This sameness is called Samadhi in Ashtanga Yoga. Advaita Yoga or Raja Yoga or the Yoga of Gnana, on the other hand, requires us to bring the mind to a state of absorption with a single thought of Brahman by replacing all other thoughts. We now approach Shankara for the practice of self-inquiry that leads to the state of Samadhi by following the 15 steps he specifies in his Aparokshanubhuti. ಸಮಾಧಿ ಸ್ಥಿತಿ. ಜೀವನ್ಮುಕ್ತನನ್ನು ವಿವರಿಸುತ್ತಾ ಶಂಕರರು ತಮ್ಮ ತತ್ವಬೋಧ ಎಂಬ ಗ್ರಂಥದಲ್ಲಿ ಸಮಾಧಿ ಎಂಬ ಅಂಶದ ಬಗೆಗೆ ಬರಿಯ ಪ್ರಸ್ತಾಪವನ್ನಷ್ಟೇ ಮಾಡಿದ್ದಾರೆ. ಸಮಾಧಿ ದಶಾ ಸಂಪನ್ನಂ ಅಂದರೆ ಸಮಾಧಿ ಸ್ಥಿತಿಯನ್ನು ತಲುಪಿದವನು ಎಂದು ಶಂಕರರು ಜೀವನ್ಮುಕ್ತನನ್ನು ಕರೆಯುತ್ತಾರೆ. ಸಮಾಧಿ ಎಂಬ ಶಬ್ದದ ಅರ್ಥದ ಬಗ್ಗೆ ಮತ್ತು ಸಮಾಧಿಯನ್ನು ಹೊಂದಲು ಬೇಕಾದ ಸಾಧನೆಯ ಬಗ್ಗೆ ಶಂಕರರು ಸವಿಸ್ತಾರವಾಗಿ ಹೇಳುವುದಿಲ್ಲ. ಆದರೆ ಅವರ ಅಪರೋಕ್ಷಾನುಭೂತಿ ಎಂಬ ಕೃತಿಯಲ್ಲಿ ಅದನ್ನು ಆಳವಾಗಿ ವಿಶ್ಲೇಷಿಸಿ ಹೇಳುತ್ತಾರೆ. ಸಮಾಧಿ ಎಂಬ ಶಬ್ದವು ನಮಗೆ ಪತಂಜಲಿಯು ತನ್ನ ಅಷ್ಟಾಂಗ ಯೋಗದಲ್ಲಿ ವಿವರಿಸಿರುವ 8 ಆಚರಣೆಗಳಾದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಇವುಗಳಲ್ಲಿ ಕೊನೆಯ ಆಚರಣೆಯನ್ನು ನೆನಪಿಸುತ್ತದೆ. ಪತಂಜಲಿಯ ಪ್ರಕಾರ ಯೋಗ ಎನ್ನುವುದು ಮನಸ್ಸಿನಲ್ಲಿ ಏಳುವ ವಿಚಾರಗಳ ಅಲೆಯನ್ನು ನಿಯಂತ್ರಿಸುವುದು ಎಂಬುದಾಗಿದೆ. ಯಾವಾಗ ವಿಚಾರಗಳ ಅಲೆಗಳು ನಿಯಂತ್ರಿಸಲ್ಪಟ್ಟು ಮನಸ್ಸು ಸರೋವರದಂತೆ ಶಾಂತವಾಗುತ್ತದೆಯೋ ಆಗ ಚಿತ್ತೈಕಾಗ್ರತೆಯ ಗುರಿಗೆ ಅನುರೂಪವಾದುದನ್ನು ಅದು ಸಾಧಿಸುತ್ತದೆ. ಅಷ್ಟಾಂಗ ಯೋಗದಲ್ಲಿ ಈ ಏಕತಾನತೆಯನ್ನೇ ಸಮಾಧಿ ಎಂದು ಕರೆಯಲಾಗುತ್ತದೆ. ಅಂತೆಯೇ ಮತ್ತೊಂದು ಕಡೆ ಅದ್ವೈತ ಯೋಗ ಅಥವಾ ರಾಜಯೋಗ ಅಥವಾ ಜ್ಞಾನಯೋಗದಲ್ಲಿ ಉಳಿದ ಎಲ್ಲ ವಿಚಾರಗಳನ್ನು ಬದಿಗಿರಿಸಿ ಬ್ರಹ್ಮನನ್ನು ಕುರಿತು ಏಕಾಗ್ರತೆಯಿಂದ ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಸಮಾಧಿ ಎಂದು ಹೇಳಲಾಗಿದೆ. ಸಮಾಧಿ ಸ್ಥಿತಿಯತ್ತ ಕೊಂಡೊಯ್ಯುವ ಆತ್ಮಶೋಧನೆಯ ಆಚರಣೆಗಾಗಿ ನಾವೀಗ ಶಂಕರಾಚಾರ್ಯರು ರಚಿಸಿರುವ ಅಪರೋಕ್ಷಾನುಭೂತಿಯಲ್ಲಿ ಅವರು ಉಲ್ಲೇಖಿಸಿರುವ 15 ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ.